ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಸಂತರ ಶರಣರ ಉಪದೇಶಾಮೃತವನ್ನು ಸವಿಯುವುದರಿಂದ ನಮ್ಮ ಭವ ಬಂಧನವು ನಾಶವಾಗಿ ನಾವು ಪರಮಸುಖಿಗಳಾಗುತ್ತೇವೆ. ಈ ಜಗತ್ತಿನಲ್ಲಿ ದೀಪ ಹಚ್ಚುವವರು ಕೆಲವರಿದ್ದಾರೆ, ದೀಪ ಆರಿಸುವವರು ಕೆಲವರು ಇರುತ್ತಾರೆ. ದೇಶವನ್ನು ಕಟ್ಟುವವರು ಕೆಲವರು ಇರುತ್ತಾರೆ, ಇನ್ನು ಕೆಲವರು ದೇಶವನ್ನು ಒಡೆಯುವವರು ಇರುತ್ತಾರೆ. ನಾವು ದೀಪ ಹಚ್ಚುವವರ, ದೇಶ ಕಟ್ಟುವವರ ಸಂಗ ಮಾಡಬೇಕಷ್ಟೇ. ಮಕ್ಕಳು ಹಸೆಮಣ್ಣಿನಲ್ಲಿ ಕಾಲಿಟ್ಟು ಗುಬ್ಬಿಗೂಡನ್ನು ಕಟ್ಟುತ್ತಾರೆ, ಅದನ್ನು ಮನೆ ಎನ್ನುತ್ತಾರೆ. ಅಲ್ಲಿರುವ ಕಲ್ಲು ಮಣ್ಣನ್ನು ಹಣ್ಣು ಹಂಪಲ ಬೆಳ್ಳಿ ಬಂಗಾರ ಎಂದು ಆಟವಾಡುತ್ತಾರೆ. ಆಟ ಮುಗಿದ ಮೇಲೆ ಮನೆಯನ್ನೆಲ್ಲ ತಾವೇ ತುಳಿದಾಡಿ ನಕ್ಕು ನಲಿಯುತ್ತಾರೆ. ನಾವು ಕಟ್ಟಿಕೊಂಡ ಪ್ರಪಂಚವಾದರೂ ಒಂದು ದಿನ ನಾವು ಬಯಸಲಿ ಬಯಸದೇ ಇರಲಿ ಅದು ಕಣ್ಮರೆಯಾಗಿ ಹೋಗುತ್ತದೆ ಎಂಬ ಸತ್ಯ ಸಂದೇಶವೇ ಈ ಮಕ್ಕಳ ಆಟದ ಸಾರಾಂಶವಾಗಿರುತ್ತದೆ. ಇತಿಹಾಸವೇ ಇದಕ್ಕೆ ಸಾಕ್ಷಿ. ಈ ಪ್ರಪಂಚದಲ್ಲಿ ನಗುವವರು ಇದ್ದಾರೆ, ಅಳುವವರು ಇದ್ದಾರೆ. ನಾವು ನಗುವವರ ಸಂಗ ಮಾಡಿ ನಗುನಗುತ್ತಾ ಬಾಳಬೇಕು. ನಮ್ಮ ಹಿರಿಯರು ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಹಬ್ಬಗಳನ್ನು ಮಾಡಿದ್ದು ನಾವು ವರುಷವಿಡೀ ಸಂತಸದಿಂದಿರಲೆಂದು. ಅಯ್ಯ ಎಂದೆಡೆ ಸ್ವರ್ಗ ಎಂಬ ಶರಣರ ವಾಣಿಯಂತೆ ನಾವು ನಗುನಗುತ್ತಾ ಪ್ರೀತಿಯಿಂದ ಮನೆಯಲ್ಲಿ ಇದ್ದರೆ ಸ್ವರ್ಗವೇ ಇಳಿಯುತ್ತದೆ. ದೇವರು ನಮಗಾಗಿ ಸರ್ವಾಂಗ ಸುಂದರ ಸೃಷ್ಟಿಯನ್ನು ನಿರ್ಮಾಣ ಮಾಡಿರುವನು. ನಾವು ದೇವರಿಗೆ ಕಾಯಿ ಕರ್ಪೂರ ಮಾಡಿ ವರಗಳ ಪಟ್ಟಿಯನ್ನು ದೇವರ ಮುಂದಿಟ್ಟು ಬೇಡಿಕೊಳ್ಳುತ್ತೇವೆ. ನಿಮ್ಮ ಕಾಯಿ ಕರ್ಪೂರ ನಿಮಗೇ ಇರಲೆಂದು ಎಷ್ಟೋ ಸಲ ದೇವರು ಮೌನವಾಗಿ ಬಿಡುವರು. ಶ್ರೇಷ್ಠ ತತ್ವಜ್ಞಾನಿ ಸುಖಾರಾತನಿಗೆ ಸಂಪ್ರದಾಯವಾದಿಗಳು ಈತ ನಮ್ಮ ಧರ್ಮವನ್ನು ಹಾಳು ಮಾಡುತ್ತಿದ್ದಾನೆಂದು ವಿಷಪ್ರಾಶದಿಂದ ಶಿಕ್ಷೆ ನೀಡಿದ್ರು. ಆತನ ಶಿಷ್ಯರಿಗೆ ತುಂಬಾ ನೋವಾಯಿತು ಆಗ. ಆದರೆ ಸುಖಾರಾತನು ಅಮೃತದಂತೆ ವಿಷವನ್ನೇ ಕುಡಿದು ನಗುನಗುತ್ತಾ ಹೋದರು ಎಂದು ಸಿದ್ದೇಶ್ವರ ಸ್ವಾಮೀಜಿಯವರು ಈ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.